ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್. ಈ ದಿನ ನೀವು ತಮ್ಲೈನಲ್ಲಿ ಆಗಲೇ ನೋಡಿದ್ದೀರಾ, ನಾವು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರಕ್ಕೆ ಓಡ್ತಾ ಇದ್ದೀವಿ, ಗೌಡ್ಗೆರೆಗೆ. ಸೊ ಓಡೋಕ್ಕೆ ಸಿದ್ಧತೆ ಮಾಡ್ಕೋತಿದ್ವಿ. ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊರಟ್ರೆ ನಮಗೂ ಸಮಾಧಾನ ಅಲ್ವಾ. ಯಾವುದಾದ್ರೂ ದೇವ್ರ ದರ್ಶನಕ್ಕೆ ಹೋದಾಗ ಮನೇಲೂ ಪೂಜೆ ಮುಗಿಸಿ ಹೋದರೆ ಒಂಥರ ನೆಮ್ಮದಿ ಅಲ್ವಾ. ನೋಡಿ, ರೆಡಿ ಆಗಿದ್ವಿ. ಮಂಜೇಗೌಡರು, ಲಕ್ಕಿ, ಅಮ್ಮುಗೌಡರು ಬೆಳಗ್ಗೆನೇ ಸಿದ್ಧತೆ ಮಾಡ್ಕೊಂಡ್ವಿ. ಹಾಗೂ 7:15 ಆಗೇ ಹೋಯ್ತು ಸ್ನೇಹಿತರೆ. ಹಾಯ್ ಅಶೋಕಣ್ಣ, ನಮ್ಮ ಮಂಜೇಗೌಡರು ಫ್ರೆಂಡ್ ಅವರು. ನಮ್ಮ ಜರ್ನಿ ಶುರುವಾಯಿತು ಗೌಡ್ಗೆರೆ ಕಡೆ. ದಿಸ್ ಇಸ್ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ. ಗೌಡ್ಗೆರೆ ಎಲ್ಲಿ ಬರುತ್ತೆ ಅಂದರೆ ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಗೌಡ್ಗೆರೆ ಗ್ರಾಮ ಸ್ನೇಹಿತರೆ. ನಮ್ಮ ಊರಿಗೆ ಹೋಗೋ ರೂಟೇ ನೆನಪಾಗುತ್ತೆ. ಚನ್ನಪಟ್ಟಣ ಬಿಟ್ಟರೆ ಮದ್ದೂರು, ಮಂಡ್ಯ ನಮ್ಮೂರು. ಚೆನ್ನಾಗಿದೆಯಾ? ಅಲ್ಲೇ ಏನೋ ಚೇಷ್ಟೆ ಮಾಡ್ತಾ ಇದ್ದಾಳೆ, ವಾವ್ ಹೇಳ್ತಾ ಇದ್ದಾಳೆ. ಅಮ್ಮ ಥ್ಯಾಂಕ್ ಯು. ನಿನ್ನ ಡ್ರೆಸ್ಸು ವಾವ್, ನಿಂದು ಚೆನ್ನಾಗಿದೆ. ವಾವ್. ಅಲ್ಲಿ ನೋಡಿ ರೀಚ್ ಆದ್ವಿ ನಾವು. ಏನು ಅನ್ಕೋತಿದ್ವಿ, ಮಧ್ಯದಲ್ಲಿ ಎಲ್ಲಾದರೂ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಇಲ್ಲ, ಫಸ್ಟ್ ದೇವ್ರ ದರ್ಶನ ಆಗಿಬಿಡ್ಲಿ, ರಶ್ ಆಗಿಬಿಡ್ತಾರೆ. ಶುಕ್ರವಾರ ಬೇರೆ ಹೋಗಿದ್ವಿ, ವಾರದ ದಿನ ರಶ್ ಆಗಿಬಿಡ್ತಾರೆ ಅಂತೇಳಿ ಬೇಗ ಫಸ್ಟು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅರೌಂಡ್ 10 ಆಗೇ ಹೋಯ್ತು ಬಿಡಿ ಅವಳಷ್ಟರಲ್ಲಿ. ಟಿಫಿನ್ ಬೇರೆ ತಿಂದಿರಲಿಲ್ಲ. ನೋಡಿದ್ದು ದೇವಸ್ಥಾನದ ಹೆಬ್ಬಾಗ್ಲು. ಅಲ್ಲಿ ಹೊಸ್ಲ ಹತ್ರ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ನೋಡಿ, ಇಲ್ಲೆಲ್ಲ ತೆಂಗಿನಕಾಯಿ ಕಟ್ಟಿರ್ತಾರೆ. ಒಳಗಡೆ ಕಾಲಿಟ್ಟ ತಕ್ಷಣ ಲೆಫ್ಟ್ ಸೈಡೇ ಗಣೇಶನ ದೇವಸ್ಥಾನ ಇರುತ್ತೆ. ಗಣೇಶಂದು ವಿಗ್ರಹ ಇರುತ್ತೆ ಅಲ್ಲಿ. ಹೊರಗಡೆ ಕಾಲು ತೊಳ್ಕೊಂಡು ಬರ್ಬೋದು ಒಳಗಡೆ. ತುಂಬ ಕ್ರೌಡ್ ಇತ್ತು ಸ್ನೇಹಿತರೆ. ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ರು, ನಾವು ಓದೇ ಇಲ್ಲ. ಬೇರೆಯವ್ರು ಹೇಳಿದ್ರು, ನಮ್ಮ ಮಗು ತುಂಬ ಅಳ್ತಿದ್ದು ನೋಡಿ, ಯಾಕೆ ನೀವು ಕ್ಯೂ ಅಲ್ಲಿ ಬಂದ್ರಿ? ಮಕ್ಕಳಿಗೆ ಮತ್ತು ಏಜ್ ಆದವರಿಗೆ ಅಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಅವಕಾಶ ಇದೆ, ಯಾವುದೇ ಚಾರ್ಜ್ ಮಾಡೋದಿಲ್ಲ ಅಂತ. ಲಕ್ಕಿ ಅಳೋಳು ಕ್ರೌಡ್ ನೋಡೇ ಸಿಕ್ಕಾಬಟ್ಟೆ ಅಳೋಳು ಸ್ನೇಹಿತರೆ. ನೋಡಿ ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ. ಅಲ್ಲಿ ಪ್ರತೀತಿನೇ ಇದು. ಅಲ್ಲಿ ಹೋಗಿ ನಾವೇನು ಅಂದ್ಕೊಂಡ್ರು 7 ವಾರ ಹೋಗಿ ತೆಂಗಿನಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಒಳಗಡೆ ಒಂಥರ ಪ್ಯಾಸೇಜ್ ಥರ ಮಾಡಿಬಿಟ್ಟಿದ್ದಾರೆ, ಸೀಟ್ ಹಾಕಿ. ಅಲ್ಲಿ ಒಳಗಡೆ ಹೋದ ತಕ್ಷಣವೇ ತುಂಬ ಕ್ಯೂ ಇತ್ತು. ಲಕ್ಕಿ ಅಳಕ್ಕೆ ಶುರು ಮಾಡ್ತಿದ್ಲು. ಆಮೇಲೆ ಅಲ್ಲಿ ಗರ್ಭಗುಡಿ ಹತ್ರ ವೀಡಿಯೋ ಮಾಡೋಕ್ಕೆಲ್ಲ ಬಿಡೋದಿಲ್ಲ. ಸೊ ನಾವು ಅಲ್ಲಿ ಒಳಗಡೆ ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಅದೆಲ್ಲ ಹಿಂಗೆ ಸುತ್ತಾಕೊ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿ ದರ್ಶನ ಮಾಡಿ ಕೆಳಗೆ ಇಳಿದ್ರೆ ಈ ಕಡೆ ವಿಗ್ರಹದ ಕಡೆ ದಾರಿ ಇರುತ್ತೆ. ದೇವಸ್ಥಾನ ಗರ್ಭಗುಡಿ ಸಪ್ರೇಟ್ ಇರುತ್ತೆ, ಈ ವಿಗ್ರಹನೇ ಅದ್ರ ಪಕ್ಕದಲ್ಲಿರುತ್ತೆ. ನೋಡಿ ಹೆಂಗಾಗೋದು ಅಂದರೆ, ಆ್ಯಕ್ಚುಲಿ ನಮ್ದು ಹೇಗೆ ಅಂದರೆ ಒಂದು 10:30 10 o'clock ಎಲ್ಲ ಟಿಫಿನ್ ಮಾಡಿಲ್ಲ ಅಂದರೆ ಹೆಂಗೆ ಸುಸ್ತಾಗ್ಬಿಡುತ್ತೆ ಅಂದರೆ. ಬಟ್ ಅಲ್ಲಿ ಏನೋ ಪಾಸಿಟಿವಿಟಿ ನಿಜವಾಗ್ಲೂ ಇದೆ ಸ್ನೇಹಿತರೆ. ರೀಚ್ ಆಗಿದ್ದು. ಲಕ್ಕಿ ಅಳ್ತಿದ್ಲು ಅನ್ನೋದೊಂದು ಬಿಟ್ಟರೆ, ದೇವ್ರ ದರ್ಶನ, ಈ ದೇವ್ರು ಏನಿದೆ, ಈ ಚಾಮುಂಡಿಯ 108 ಅಡಿ ವಿಗ್ರಹ ಏನಿದೆ, ಅದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಕಳೆ, ಏನೋ ಒಂಥರ ಸಂತೃಪ್ತಿ, ತುಂಬ ಪಾಸಿಟಿವಿಟಿ ಇದೆ ಅಂತ ನಿಜ ಅನ್ನಿಸ್ತು. ಆ ಪ್ಲೇಸ್ಗೆ ಇಟ್ಸ್ ಅ ಪವರ್ ಆಫ್ ಡಿವೈನಿಟಿನ ಏನು ಅಂತ ಗೊತ್ತಿಲ್ಲ. ಇಟ್ಸ್ ಅ ಲ್ಯಾಂಡ್ ಆಫ್ ಡಿವೈನಿಟಿ ಅಥವಾ ಡಿವೋಷನ್ ಅಂತ ಹೇಳ್ಬೋದು. ನಿಜ ಹೊಟ್ಟೆ ಅಷ್ಟಿಲ್ಲ. ನಾವು ಊಟ ಮಾಡಿದ್ದೆ ಅಲ್ಲಿ ಅನ್ನಪ್ರಸಾದ ಇರುತ್ತೆ, ಬಟ್ ಅಲ್ಲಿ ತುಂಬ ಕ್ಯೂ ಇತ್ತು. ಲಕ್ಕಿ ಹೇಳೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ನಾವು ನಮ್ಮ ಹತ್ತತ್ರ ಬ್ಯಾಂಗ್ಳೂರು ರೀಚ್ ಆಗಿ 3 o'clock ನಾವು ಊಟ ಮಾಡಿದ್ದು. ಬೆಳಗ್ಗೆ ಟಿಫಿನ್ನೇ ತಿಂದಿಲ್ಲ, ಡೈರೆಕ್ಟ್ ಊಟ. ಸೊ ಅಂದರೂ ಕೂಡ ನಮಗೆ ಸುಸ್ತು ಅನ್ನಿಸ್ತಿರ್ಲಿಲ್ಲ. ಆ ದೇವ್ರ ದರ್ಶನ ಆದಮೇಲಂತೂ ಒಂಥರ ಮನಸ್ಸಿಗೆ ಪ್ರಶಾಂತತೆ, ಪಾಸಿಟಿವಿಟಿ. ನಾವು ಅಲ್ಲಿ ನಿಂತ್ಕೊಂಡ್ರೆ ಚಿಕ್ಕ ಅವ್ರ ಪಾದದ ಹತ್ರಕ್ಕೂ ಬರಲ್ಲ ಸ್ನೇಹಿತರೆ. ಅಷ್ಟು ದೊಡ್ಡ ಇದು. ನಮಗೆ ಅಂದಾಜು ಒಂದ್ಸಲ ನೋಡ್ತಾ ಇದ್ರೆ ಅಲ್ಲೋದು ನೋಡಿದಾಗಲೇ ಅದ್ರ ಅನುಭವ ಆಗೋದು, ಆ ಪಾಸಿಟಿವಿಟಿ ಗೊತ್ತಾಗೋದು. ಅಲ್ಲೋಗಿ ನಾವು ತೆಂಗಿನಕಾಯಿ ಕಟ್ಟಿ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಬಸವಪ್ಪನ ಹತ್ರನೂ ಹೋದ್ವಿ. ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ನೋಡಿ, ಆ ಕಡೆ ಹೋದರೆ ಅಲ್ಲಿ ಬಸವಪ್ಪನ ಕಟ್ಟಿರ್ತಾರೆ, ಅದು ಸುತ್ತ ನಾವು ನಮಸ್ಕಾರ ಮಾಡ್ಕೊಬೋದು. ವಾರದ ದಿನ ಏನೋ ಅದು
ತಿಳಿಸುತ್ತಂತೆ ಹರಕೆ ಥರ ಅದು. ನಾವೇನಾದ್ರು ಕೆಲಸ ಆಗಬೇಕು ಅಂದರೆ ನಿನ್ನ ಬಲಗಾಲು ಕೊಡಪ್ಪ, ಆಗಲ್ಲ ಅಂದರೆ ಎಡಗಾಲು ಕೊಡುತ್ತಂತೆ. ಆ ಥರ ಮಾಡ್ತಾಯಿದ್ರು. ನಾವು ಹೋದಾಗ ಅದು ಸ್ಟಾಪ್ ಆಗೋಯಿತು. ಆಮೇಲೆ ಅಲ್ಲಿ ಉಪ್ಪು ಹಾಕ್ತಾ ಇರ್ತಾರೆ ಒಂದಷ್ಟು ಜನ, ದೃಷ್ಟಿ ತೆಗೆದು ಮುಂದೆನೇ. ಇಲ್ಲಿ ನೋಡಿ ಇಲ್ಲೊಬ್ರು ಪೂಜಾರಿ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಮತ್ತು ಯಂತ್ರಗಳನ್ನ ಕೊಡ್ತಿರ್ತಾರೆ ಮಕ್ಳಿಗೆ ಕಟ್ಟೋಕ್ಕೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಾವು ಎಷ್ಟು ದಿನದಿಂದ ಅನ್ಕೋತಿದ್ವಿ ಗೊತ್ತಾ ಹೋಗ್ಬೇಕಂತ, ಹಾಗೇ ಇರಲಿಲ್ಲ. ಅದು ಹೇಳ್ತಾರಲ್ಲ ಮೊದಲೇ ಒಂದು ಮಾತಿದೆಯಲ್ಲ, ದೇವ್ರನ್ನ ನಾವು ನೋಡಬೇಕು ಅಂದ್ಕೊಳ್ಳೋದಲ್ವಂತೆ, ದೇವರು ನಮ್ಮನ್ನು ನೋಡಬೇಕು ಅಂತ ಕರೆಸ್ಕೊಂಡಾಗಲೇ ಅದು ರೀಚ್ ಆಗೋದು, ಈಡೇರೋದು ಅಂತೀವಲ್ಲ, ಆ ಥರ ಸ್ನೇಹಿತರೆ. ಮತ್ತು ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಗೌಡಗೆರೆಯಿಂದ. ಅಲ್ಲಿಂದ ನಮ್ಮ ಪಯಣ ಅಂಬೇಗಲ್ ಕೃಷ್ಣ ದೇವಸ್ಥಾನಕ್ಕೆ ಹೋದ್ವಿ. ಆನ್ ದ ವೇ ಸಿಗುತ್ತೆ ಚನ್ನಪಟ್ಟಣದ ಹತ್ರ ಸ್ನೇಹಿತರೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಗಿ ಬನ್ನಿ ನೀವು, ಒಳ್ಳೆಯದಾಗಲಿ.